ದಿನಾಂಕ 28/12/2025 ಭಾನುವಾರದಂದು ಬ್ರಹ್ಮಶ್ರೀ ನಾರಾಯಣ ಗುರುದೇವ ಸಮುದಾಯ ಭವನ, ಗುರುನಗರ, ಕುಂಡಡ್ಕದಲ್ಲಿ ಹರೀಶ್ ಶಾಂತಿ ಪುತ್ತೂರು ಇವರ ಪೌರೋಹಿತ್ಯದಲ್ಲಿ ಶ್ರೀ ಗಣಪತಿ ಹವನ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಪೂಜೆ ಹಾಗೂ ನೂತನ ಶೌಚಾಲಯಗಳ ಉದ್ಘಾಟನಾ ಕಾರ್ಯಕ್ರಮವು ಬಹಳ ಸಂಭ್ರಮದಿಂದ ಜರುಗಿತು. ಈ ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಆಗಮಿಸಿ ಕಾರ್ಯಕ್ರಮದ ಮೆರಗನ್ನ ಮತ್ತಷ್ಟು ಹೆಚ್ಚಿಸಿದರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಿಎಸ್ಎನ್ಡಿಪಿ ರಾಜ್ಯಾಧ್ಯಕ್ಷರಾದ ಶ್ರೀ ಸೈದಪ್ಪ ಕೆ ಗುತ್ತೇದಾರ್ ಅವರು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಬಂದಂತಹ ಮುಖ್ಯ ಅತಿಥಿಗಳ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವು ಶುರುವಾಯಿತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ವಿವಿಧ ಕಲಾ ತಂಡಗಳು ಸಾಂಸ್ಕೃತಿಕ ನೃತ್ಯವನ್ನ ಮಾಡಿದರು. ಬಳಿಕ ಬಿಎಸ್ಎನ್ಡಿಪಿ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದಾರ್ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ದರು ಹಾಗೂ ಆಗಮಿಸಿದ್ದಂತಹ ಮುಖ್ಯ ಅತಿಥಿಗಳು ಸಹ ಸಭೆಯನ್ನ ಉದ್ದೇಶಿಸಿ ತಮ್ಮ ಹಿತವಚನವನ್ನ ನುಡಿದರು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಾರಾಯಣ ಗುರುವೇ ನಮಃ. ಈ ದಿನ ಕಾರ್ಯಕ್ರಮದಲ್ಲಿ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು ಆಗಮಿಸಬೇಕಾಗಿತ್ತು. ಕೆಲವು ಕ್ಷಣದಲ್ಲಿ ಆಗಮಿಸಬೇಕಾಗಿತ್ತು. ಅದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಜನಾರ್ದನ್ ಪೂಜಾರಿ ಸಾಹೇಬರನ್ನು ಹೊರತುಪಡಿಸಿದರೆ ಈ ದೇಶದಲ್ಲಿ ಅತ್ಯುನ್ನತ ರಾಜಕೀಯ ಸ್ಥಾನದಲ್ಲಿರುವಂತಹ ನಮ್ಮ ಸಮಾಜದ ಹಿರಿಯರು, ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಹರಿಪ್ರಸಾದ್ ಸಾಹೇಬರು ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರು ಬಂದಿಲ್ಲ. ಅವರು ಕೂಡ ನಾವು ಇಲ್ಲಿ ಅವರ ಕಾರ್ಯಗಳನ್ನು ನೆನೆಸೋಣ. ಅದೇ ರೀತಿಯಾಗಿ ಇವತ್ತು ನಮ್ಮ ಬಿಲವ ಸಂಘ ಕುಂಡಡ್ಕ ಘಟಕದ ಈ ಒಂದು ಸಂಘದ ಅಧ್ಯಕ್ಷರಾದಂಥ 25ನೇ ವರ್ಷದ ಕಾರ್ಯಕ್ರಮದಲ್ಲಿ ಅವರು ಈ ಒಂದು ಅಧ್ಯಕ್ಷತೆ ವಹಿಸಿದ್ದಾರೆ. ಜೊತೆಗೆ ಪ್ರಾಸ್ತಾವಿಕವಾಗಿ ಸಂಸ್ಥಾಪಕ ಅಧ್ಯಕ್ಷರಾದಂಥ ನಾರಾಯಣ್ ಸರ್ ಅವರು ಕೂಡ ನಮ್ಮನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು. ಸೊ ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಬ್ರಹ್ಮಶ್ರೀ ವಿವಿಧ ದೇಶ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಸಂಜೀವ್ ಪೂಜಾರಿ ಸರ್ ಅವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ನೋಟ್ರಿ ವಕೀಲರಾದಂತಹ ಸನ್ಮಾನ್ಯ ಶ್ರೀ ಪದ್ಮನಾಭ ಪೂಜಾರಿ ಸರ್ ಅವರೇ, ಸೊ ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಸಮಾಜದ ಬಿಲವ ಸಂಘದ ವಿಟ್ಲ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಪಣೆಮಂಜೂಲ್ ಅವರೇ, ಯುವ ವಾಹಿನಿ ಅಧ್ಯಕ್ಷರಾದಂಥ ಹರೀಶ್ ಪೂಜಾರಿ ಸರ್ ಅವರೇ, ಸೊ ಜೊತೆಗೆ ನಮ್ಮ ಡಾಕ್ಟರ್ ಆದಂಥ ರಾಜೇಂದ್ರ ಸರ್ ಅವರೇ ಮತ್ತು ಜನಾರ್ದನ್ ಸರ್ ಅವರೇ, ಎಲ್ಲ ಪದಾಧಿಕಾರಿಗಳೇ, ಇವತ್ತು ವಿಶೇಷವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದೇ ಒಂದು ಸಂತೋಷದ ವಿಷಯ. ಅದರಲ್ಲಿ ನನಗೆ ಒಂದು ಉದ್ಘಾಟನೆ ಮಾಡುವಂತ ಭಾಗ್ಯ ಕೊಟ್ಟಂತ ಸಂಸ್ಥಾಪಕ ಅಧ್ಯಕ್ಷರಿಗೆ, ಸಮಾಜ ಬಾಂಧವರಿಗೆ, ತಾಯಂದರಿಗೆ, ಅಕ್ಕಂದರಿಗೆ ಎಲ್ಲರಿಗೂ ನಾನು ನಮಸ್ಕರಿಸ್ತೇನೆ ಮೊದಲಾಗಿ. ಇವತ್ತು ನಾವೆಲ್ಲರೂ ಕೂಡ ಭಗವಂತ ನಾರಾಯಣ ಗುರುಗಳ ಗುರುಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಈ ಒಂದು ಕಟ್ಟಡಕ್ಕೆ ಅಂದು ಬಿಜೆಪಿ ಸರ್ಕಾರ ಇರುವಾಗ ಸಚಿವರಾದಂತ ನಮ್ಮ ಸಮಾಜದ ಹಿರಿಯರಾದಂತ ಕೋಟ ಶ್ರೀನಿವಾಸ ಪೂಜಾರಿ ಅವರು 50 ಲಕ್ಷ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ಸಂತೋಷ ಆಯಿತು. ಸೊ ಅದು ನಿಮ್ಮ ಮೇಲೆ ಇರುವಂತ ಪ್ರೀತಿ ಅಂತ ನಾನು ಭಾವಿಸ್ತೇನೆ. ರಾಜ್ಯಾದ್ಯಂತ ನಾನು ಅನೇಕ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ.
ಸೊ ಅದು ಎಲ್ಲೂ ಕಾಣದಂತ ಪ್ರೀತಿ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬರಿಗೆ ಇಲ್ಲಿ ಕಂಡಿದ್ದು ನನಗೆ ನಿಜಕ್ಕೂ ಕೂಡ ಸಂತೋಷ. ಸೊ ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರಾದಂತಹ ಬಿ.ಕೆ. ಹರಿಪ್ರಸಾದ್ ಸಾಹೇಬ್ರವರು ನಾರಾಯಣಗೌಡ ತತ್ವದ ಅಡಿಯಲ್ಲಿ ಒಂದೇ ಜಾತಿ ಒಂದೇ ಮತ ಒಬ್ಬನೇ ಮನುಷ್ಯನಿಗೆ ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ಸಮಾಜದಲ್ಲಿ ಜಾತಿ ಭೇದ ಭಾವ ಮಾಡದೆ ಎಲ್ಲರನ್ನೂ ಗೌರವಿತವಾಗಿ ಕಾಣುತ್ತಾ ಹಿಂದುಳಿದ ವರ್ಗದವರಿಗೆ ವಿಶೇಷವಾಗಿ ನಮ್ಮ ಸಮಾಜಕ್ಕೆ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಸಮುದಾಯ ಭವನಗಳಿಗೆ ಮತ್ತು ಹಾಸ್ಟೆಲ್ಗಳಿಗೆ ಇನ್ನಿತರೆ ಸಮಾಜದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಉನ್ನತವಾದ ಸ್ಥಾನಮಾನ ಸಿಗದಿದ್ದರೂ ಕೂಡ ರಾಜ್ಯಸಭೆಯಿಂದ ಹಿಡಿದು ವಿಧಾನ ಪರಿಷತ್ವರೆಗೂ ಅವರಿಂದ ಎಷ್ಟು ಸಾಧ್ಯ ಆಗುತ್ತೋ ಸಮಾಜದ ಎಲ್ಲ ಜಿಲ್ಲೆಗಳಿಗೆ ಅನುದಾನ ಕೊಟ್ಟದ್ದು ನಾನು ತುಂಬಾ ಹತ್ತಿರದಿಂದ ಗಮನಿಸಿದ್ದೇನೆ. ಇವತ್ತು ನಾನು ರಾಜಕೀಯ ಮಾತಾಡಕ್ ಹೋಗಲ್ಲ. ಯಾಕೆ ಅಂತಂದ್ರೆ ರಾಜಕೀಯ ಇದ್ದಾಗಲೇ ನಾವು 50 ಲಕ್ಷ 1 ಕೋಟಿ 2 ಕೋಟಿ 10 ಕೋಟಿ 5 ಕೋಟಿ ನಾವು ಬ್ಯಾಂಕ್ ತಗೊಳಕ್ಕೆ ಸಾಧ್ಯ. ಇವತ್ತು ಎಲ್ಲ ಒಂದ್ ಕಡೆ ಈ ಹಿಂದೆ ಬಿಜೆಪಿ ಸರ್ಕಾರ ಇರುವಾಗ ನಮ್ಮ ಸಮಾಜಕ್ಕೆ 2 ಜನರಿಗೆ ಸಚಿವ ಸ್ಥಾನ ಕೊಟ್ಟಿತ್ತು. ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಹಿರಿಯರಾದಂತ ಬಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥ ಕೂಗನ್ನು ನಾನು ಮೊನ್ನೆ ಇತ್ತೀಚೆಗೆ ನಡೆದಂತಹ ನಮ್ಮ ಸಮಾಜದ ಶಾಂತಿಗಳ ಒಂದು ಸಮಾವೇಶದಲ್ಲಿ ನಾನು ಧ್ವನಿ ಎತ್ತಿದ್ದೆ. ಅವತ್ತು ನಾನು ಈ ಸರ್ಕಾರಕ್ಕೆ ಆಗ್ರಹಿಸಿದೆ, ಬ್ರಹ್ಮಶ್ರೀ ನಾರಾಯಣಗುರು ಧರ್ಮ ಪರಿಪಾಲನಾ ಸಂಘದ ಏನು BSNDP ಸಂಘಟನೆಯ ದಶಮಾನೋತ್ಸವ ಬರುವಂತ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳನ್ನ ಕರೆದು ಭಾರತ ಸರ್ಕಾರದಿಂದ ನಾರಾಯಣ ಗುರುಗಳ ಜಯಂತಿಯನ್ನ ಆಚರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಸಂಘದ ದಶಮಾನೋತ್ಸವಕ್ಕೆ ದೇಶದ ಪ್ರಧಾನಿಯನ್ನು ಕರೆಸ್ತಾ ಇದ್ದೇವೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೂಡ ಕರೆಸ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಹಿರಿಯರಾದಂತಹ ಬಿ.ಕೆ. ಹರಿಪ್ರಸಾದ್ ಸಾಹೇಬರು ಸಚಿವರಾಗಿರಬೇಕು ಅಂತಕ್ಕಂಥ ಕೂಗನ್ನ ನಾನು ಎತ್ತಿದ್ದೇನೆ. ಇದು 2ನೇ ಬಾರಿ ಸರ್ಕಾರಕ್ಕೆ 25ನೇ ವಾರ್ಷಿಕೋತ್ಸವದಲ್ಲಿ ಇಲ್ಲಿಂದ ನಾವು ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮ ಬೇಡಿಕೆಗಳನ್ನ ಏನಾದರೂ ಈಡೇರಿಸಿದ್ರೆ ಅದರ ಪರಿಣಾಮ ಬೇರೆನೇ ಆಗ್ತದೆ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ, ಪಾಲಿಟಿಕ್ಸ್ ಇಸ್ ಮಾಸ್ಟರ್ ಕೀ. ಇವತ್ತು ನಮ್ಮ ಹತ್ರ ರಾಜಕೀಯ ಶಕ್ತಿ ಇದ್ದಾಗ ಇಂಥ ಸಮುದಾಯ ಭವನಗಳಿಗೆ ಆಗಿರ್ಬೋದು, ಇಡೀ ರಾಜ್ಯದಲ್ಲಿರುವಂತ ನಮ್ಮ ಸಮಾಜ ಬಾಂಧವರಿಗೆ ಅನುದಾನಗಳಾಗಿರ್ಬೋದು ಮತ್ತು ಅಭಿವೃದ್ಧಿ ಪಡಿಸಲಿಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳಿಗೆ ಪಡೆಯಕ್ಕೆ ನಮ್ಮ ಹತ್ರ ರಾಜಕೀಯ ಶಕ್ತಿ ಬೇಕು ಅನ್ನುವಂತ ಒಂದು ಬಲವಾದ ಧ್ವನಿಯನ್ನು ನಾವೆಲ್ಲ ಸಮಾಜ ಬಾಂಧವರು ಎತ್ತಬೇಕಾಗ್ತದೆ. ಇವತ್ತು ಎಲ್ಲ ಒಂದ್ ಕಡೆ ಅಧಿಕಾರ ಇಂಪಾರ್ಟೆಂಟ್ ಅಲ್ಲ. ಅಧಿಕಾರ ಬಂದಾಗ ಸನ್ಮಾನ್ಯ ಶ್ರೀ ಮಂಗಳಪ್ಪ ಸಾಹೇಬರು, ಜನಾರ್ದನ್ ಪೂಜಾರಿ ಸಾಹೇಬರು ಮಾಡಿರುವಂತ ಕೆಲಸಗಳು ಇಂದಿನ ರಾಜಕಾರಣಿಗಳಿಗೂ ಕೂಡ ಪ್ರೇರಣೆ ಆಗ್ತವೆ. ಅವತ್ತು ಅವರು ಯಾವುದೇ ಜಾತಿ ಪಂಥ ಮತ ಭೇದ ನೋಡದೇನೆ ಬಡವರಿಗಾಗಿ ಬ್ಯಾಂಕಿಗೆ ಹೋಗುವಂತ ಹಕ್ಕನ್ನು ಕೊಟ್ಟಿರ್ತಕ್ಕಂಥವ್ರು. ಅವತ್ತು ಯಾರು ಬಡವರು ಬ್ಯಾಂಕ್ ಅಕೌಂಟ್ ತೆಗಿತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಜನಾರ್ದನ್ ಪೂಜಾರಿ ಸಾಹೇಬರು ಬ್ಯಾಂಕಿಗೆ ಹೋಗಿ ಬಡವರು ಕೂಡ ಅಕೌಂಟ್ ಓಪನ್ ಮಾಡಬಹುದು ಅಂತಕ್ಕಂಥ ಶಕ್ತಿಯನ್ನು ಕೊಟ್ಟರು. ಬಂಗಾರಪ್ಪ ಸಾಹೇಬರು ರೈತರಿಗಾಗಿ ಉಚಿತ ವಿದ್ಯುತ್ ಕೊಟ್ಟರು, ಆಶ್ರಯ ಕೊಟ್ಟರು, ಅಕ್ಷಯ ಕೊಟ್ಟರು. ಇವತ್ತು ಗ್ರಾಮೀಣ ಭಾಗದ ಮಕ್ಕಳು ಏನಾದರೂ ಅಧಿಕಾರಿಗಳು ಆಗ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಗ್ರಾಮೀಣ ರೂಪ ಅಂತ ಕೊಟ್ಟಂತ ಹಿರಿಯರು ಇರ್ತಕ್ಕಂಥ ಸಮಾಜದಲ್ಲಿ ನಾವೆಲ್ಲ ಹುಟ್ಟಿದೀವಿ ಅಂತಕ್ಕಂಥದ್ದು ಒಂದು ಹೆಮ್ಮೆ. ಇವತ್ತು ನಮ್ಮ ಸಮಾಜದ 25ನೆಯ ಈ ಒಂದು ವರ್ಷದಲ್ಲಿ ನಾವೆಲ್ಲ ಇದ್ದೇವೆ ಸಂಘದ ಒಂದು ವಾರ್ಷಿಕೋತ್ಸವದಲ್ಲಿ. ಇವತ್ತು ನಮ್ಮ ಅಧ್ಯಕ್ಷರು ನಮಗೆ ಒಂದು ಮನೆಯನ್ನು ನೀಡಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ನಮ್ಮ ಸಮಾಜ ತುಂಬಾ ಸ್ವಾಭಿಮಾನ ಸಮಾಜ. ನಮ್ಮ ಸಮಾಜ ಒಂದೇ ಅಲ್ಲ, ಹಿಂದುಳಿದ ವರ್ಗದವರು ಎಲ್ಲರೂ ಸ್ವಾಭಿಮಾನಿಗಳೇ. ನಾವು ಸರ್ಕಾರದ ಸವಲತ್ತುಗಳನ್ನು ಪಡೆಯುವಲ್ಲಿ ಹಿಂದೆ ಇದ್ದೇವೆ. ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು,
ಅನೇಕ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರ ನಮಗಾಗಿ ಅನೇಕ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ. ಅದನ್ನ ಕೇಳುವಂಥದ್ದು, ಪಡೆಯುವಂಥದ್ದು ನಮ್ಮ ಸಂಘಟನೆಗಳ ಮೂಲಕ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಆ ನಿಟ್ಟಿನಲ್ಲಿ ನಾರಾಯಣ ಗುರುಗಳು ಹೇಳಿರುವಂತಹ ಸಂದೇಶದಲ್ಲಿ ನಾವೆಲ್ಲ ಸಮಾಜ ಬಾಂಧವರು ಒಗ್ಗಟ್ಟಾಗಬೇಕು, ಇತರೆ ಸಮಾಜ ಬಾಂಧವರನ್ನ ನಾವು ಪ್ರೀತಿಸಬೇಕು, ಗೌರವಿಸಬೇಕು. ಎಲ್ಲರೂ ನಾರಾಯಣ ಗುರುಗಳ ತತ್ವದ ಅಡಿಯಲ್ಲಿ ನಾವೆಲ್ಲರೂ ಕೂಡ ನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳನ್ನ ಅಳವಡಿಸಿಕೊಳ್ಳಬೇಕಾಗ್ತದೆ. ಗುರುಗಳ ಸಂದೇಶಗಳನ್ನ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಹೇಳಿದ್ರು, ಒಬ್ಬ ವ್ಯಕ್ತಿ ಏನು ಮಾಡಲು ಸಾಧ್ಯ ಇಲ್ಲ, ಒಂದು ಸಂಘಟನೆ ಇಡೀ ವ್ಯವಸ್ಥೆಯ ಬದಲಾವಣೆಗಳನ್ನು ತರಲು ಸಾಧ್ಯ ಅಂತಕ್ಕಂಥದ್ದನ್ನ ನಾರಾಯಣ ಗುರುಗಳು ಅದನ್ನ ಪ್ರಾಕ್ಟಿಕಲ್ ಆಗಿ ಕೇರಳದಲ್ಲಿ ಮಾಡಿ ತೋರಿಸಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸಂಘಟನೆಯಿಂದ ಬಲಿಷ್ಠರಾಗಿ, ವಿದ್ಯೆಯಿಂದ ಸ್ವತಂತ್ರರಾಗಿ, ಕೃಷಿ ಕೈಗಾರಿಕೆಯಿಂದ ಪ್ರಗತಿ ಹೊಂದಿರತಕ್ಕಂಥ ಮಂತ್ರವನ್ನ ಗುರುಗಳು ಸಮಸ್ತ ಧ್ವನಿಯಿಲ್ಲದಂತ ವರ್ಗಕ್ಕೆ ಅಂದಿನ ದಿನಗಳಲ್ಲಿ ಕೊಟ್ಟರು. ಸೊ ಇವತ್ತು ಗುರುಗಳು ಹೇಳಿರತಕ್ಕಂಥ ಮಾತು ಒಂದೇ ಜಾತಿ, ಒಂದೇ ಮತ, ಒಬ್ಬನೇ ದೇವರು ಮನುಷ್ಯನಿಗೆ ಅನ್ನುವಂತ ಸಂದೇಶ ಜಗತ್ತಿನಾದ್ಯಂತ ಪ್ರಸ್ತುತ ದಿನಮಾನಗಳಿಗೆ ಬೇಕಾಗಿದೆ. ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು, ಧಾರ್ಮಿಕ ಗುರುಗಳು ನಾರಾಯಣ ಗುರುಗಳ ಚಿಂತನೆಗಳನ್ನ ಇವತ್ತು ಅವರ ಸಭೆ ಸಮಾರಂಭಗಳಲ್ಲಿ ಪಾಲಿಸ್ತಾ ಇದ್ದಾರೆ. ವಿಶೇಷವಾಗಿ ದೇಶದ ಪ್ರಧಾನಿಯವರು ಕೂಡ ಒಂದು ಚುನಾವಣೆ ತರುವಂತಹ, ಒಂದೇ ಒಂದು ಚುನಾವಣೆ ಆಗಬೇಕು ಇಡೀ ದೇಶದಲ್ಲಿ ಅನ್ನುವಂತ ಒಂದು ನೀತಿ ಕೂಡ ತರಕ್ಕೆ ಹೊರಟಿದ್ದಾರೆ. ಅದಕ್ಕೆ ಪ್ರೇರಣೆ ನಾರಾಯಣ ಗುರುಗಳ ಸಂದೇಶ ಅಂತ ನಾವು ಭಾವಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಬರುವಂತಹ ಏನು ಫೆಬ್ರವರಿ ತಿಂಗಳಿನಲ್ಲಿ ರಾಜ್ಯದಲ್ಲಿ ಇರುವಂತಹ 224 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಒಂದೊಂದು ಕ್ರಿಕೆಟ್ ತಂಡಗಳನ್ನ ನಾವು ಬೆಂಗಳೂರು ಮಹಾನಗರದಲ್ಲಿ ಕರೆದು ಶ್ರೀ ನಾರಾಯಣ ಗುರುಗಳ ಟ್ರೋಫಿ ಅಂತಕ್ಕಂಥ ಒಂದು ಟ್ರೋಫಿಯನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ತುಳುನಾಡಿನ ಆರಾಧ್ಯ ದೈವ ಆಗಿರ್ತಕ್ಕಂಥ ಕೋಟಿ ಚೆನ್ನಯ್ಯರ ಕ್ರೀಡಾ ಜ್ಯೋತಿ ನಾವು ದಕ್ಷಿಣ ಕನ್ನಡದಿಂದ ಬೆಂಗಳೂರುವರೆಗೆ ತೆಗೆದುಕೊಂಡು ಹೋಗುವಂತ ಒಂದು ಚಿಂತನೆ ಕೂಡ ನಮ್ಮ ಸಂಘಟನೆ ಮಾಡಿದೆ. ಆ ನಿಟ್ಟಿನಲ್ಲಿ ಈ ಒಂದು ದಶಮಾನೋತ್ಸವ BSNDP ಸಂಘಟನೆಗೆ ನಾನು ಬರಬೇಕಾದ್ರೆ ನಾನು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಥವಾ ಯಾವುದೇ ಒಂದು ಪಕ್ಷಕ್ಕೆ ಸೇರ್ಕೋಬೇಕು ಅಥವಾ ಯಾರೇ ನನಗೆ ಗುರುಸಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಬಂದದ್ದಲ್ಲ. ಈ ಸಮಾಜದಲ್ಲಿ 26 ಒಳಪಂಗಡಗಳು ಇದ್ದಾವೆ. ಅದು ಅಧಿಕಾರದಲ್ಲಿ ಇರುವಂತಹ ಮತ್ತು ರಾಜಕೀಯವಾಗಿ ಬಲಡ್ಡವಾಗಿ ಇರುವಂತರು ಮತ್ತು ಸ್ಥಿತಿವಂತರಿಗೆ 26 ಜಾತಿಗಳ ಹುಡುಗ ಹುಡುಗಿಯ ಕೊಡತಗುವಂತ ಸಂಪ್ರದಾಯ ಆಗಿರ್ಬೋದು. ಪ್ರತಿಯೊಂದು 26 ಒಳಪಂಗಡಗಳ ಬಗ್ಗೆ ಗೊತ್ತಿದೆ. ಏನು ಇತರೆ ನಮ್ಮ ಏನು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಮ್ಮ ಸಮುದಾಯ ಬಾಂಧವರಿಗೆ ಈಗೀಗ ಜಾಗೃತಿ ಬರ್ತಾ ಇದೆ. ಅದಕ್ಕೆ ಕಾರಣ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಈಡಿಗ, ಬಿಲ್ಲವ, ನಾಮದಾರಿ, ದೀವರು, ಹಳೆಪೈಕ, ದೇಸಿ ಭಂಡಾರಿ, ಹಾಲು ಕ್ಷತ್ರಿಯ ಈ ಎಲ್ಲ 26 ಒಳಪಂಗಡಗಳು ನಾರಾಯಣ ಗುರುಗಳ ಹೆಸರಿನಲ್ಲಿ ಒಗ್ಗೂಡಬೇಕು ಅನ್ನೋ ಒಂದು ಚಿಂತನೆ ಇಟ್ಟುಕೊಂಡು ಬೀದರಿಂದ ಹಿಡಿದು ದಕ್ಷಿಣ ಕನ್ನಡದಿಂದ ಹಿಡಿದು ಚಾಮರಾಜನಗರದಿಂದ ಹಿಡಿದು 31 ಜಿಲ್ಲೆಗಳಲ್ಲಿ ಸತತ 1 ತಿಂಗಳ ಕಾಲ ರಥಯಾತ್ರೆ ಮಾಡಿ ನಾರಾಯಣ ಗುರುಗಳ ಜಯಂತಿ ಕರ್ನಾಟಕ ಸರ್ಕಾರದಿಂದ ಜಾರಿಗೆ ತರಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಹೋರಾಟ ಕೈಗೆತ್ತಿಕೊಂಡಾಗ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿದು ಇದೇ ನಮ್ಮ ಬಂಟ್ವಾಳ ತಾಲೂಕಿನ ಸಜ್ಜಿಕೊಪ್ಪದ ಗ್ರಾಮದಲ್ಲಿ ಶ್ರೀ ನಾರಾಯಣ ಗುರು ಜ್ಞಾನ ಮಂದಿರ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರನ್ನ ಗೆರವು ಹಾಕಿ ಪಟ್ಟು ಹಿಡಿದು ನಾರಾಯಣ ಗುರುಗಳ ಜಯಂತಿಯ ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದೇ ಈ ಒಂದು BSNDP ಸಂಘಟನೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರದಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಆಚರಣೆಗೆ ತರಬೇಕು ಅನ್ನುವಂತ ಈ ದಶಮಾನೋತ್ಸವ ಸಂಕಲ್ಪವನ್ನು ನಾವೆಲ್ಲ ಮಾಡಿದ್ದೇವೆ. ಹಾಗಾಗಿ ಸಮಾಜ ಬಾಂಧವರ ಜೊತೆಗೆ ಎಲ್ಲ ನನ್ನ ಹಿಂದುಳಿದ ವರ್ಗದ ಬಾಂಧವರು, ಧ್ವನಿ ಇಲ್ಲದಂತ ವರ್ಗಕ್ಕೆ ಧ್ವನಿ ಕೊಟ್ಟಂತ ನಾರಾಯಣ ಗುರುಗಳ ಒಂದು ತತ್ವ ಸಿದ್ಧಾಂತ ಇಡೀ ಭಾರತ ದೇಶ ಅಲ್ಲದೆ ವಿಶ್ವಕ್ಕೆ ನಾವೆಲ್ಲ ಸಾರೋಣ ಅನ್ನುವಂತ ಮನವಿಯನ್ನು ಮಾಡಿಕೊಳ್ಳುತ್ತಾ
ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಗುರುದೇವ್, ಜೈ ಕೋಟಿ ಚೆನ್ನೈ. ಒಟ್ಟಾರೆಯಾಗಿ ಕಾರ್ಯಕ್ರಮವು ಎಲ್ಲರ ಸಹಕಾರ ಹಾಗೂ ಸಹಯೋಗದಿಂದ ಯಶಸ್ವಿಯಾಯಿತು.